ಕಾಲ ಕಿಟ್ಟಿದ್ದು ಇದು ಕೃಷ್ಣ ಹೋದ ವರ್ಷ ಬೆಳೆ ಕೊಯ್ದ ಮೇಲೆ ಗದ್ದೆಯಲ್ಲಿರುವ ಎಲ್ಲ ಭತ್ತವನ್ನು ಆರಿಸಿ ತಂದು 6 ತಿಂಗಳ ಹಿಂದೆ ಮಾಡಿಟ್ಟ ಅವಲಕ್ಕಿ ಅದು ಪರಿಮಳ ಅಲ್ಲ ಕೃಷ್ಣ, ವಾಸನೆ ವಾಸನೆ. ಅವಳಿಗೆಲ್ಲ ತೋರಿಸ್ಬೇಕಾ? ನನ್ನ ಅಣ್ಣ ಒಂದು ಮಾತು ಹೇಳ್ತಿದ್ದ, ಅದು ಇನ್ನೊಂದು ಸೇರಿಸಬೇಕು ಅಂತ ಈಗ ಗೊತ್ತಾಯ್ತು. ಅಣ್ಣ ಆಗಾಗ ಹೇಳೋದು, ಕೃಷ್ಣ ನಿನಗೇನು ಗೊತ್ತುಂಟು, ಹಳೇ ಮಧ್ಯದಲ್ಲಿ ಅಮಲು ಹೆಚ್ಚು, ಹಳೇ ಪುಸ್ತಕದಲ್ಲಿ ವಿಷಯ ಹೆಚ್ಚು, ಹಳೇ ಕೆಲಸದವ ನಂಬಿಕಸ್ತ ಅಂತ. ಈಗ ನಾನು ಸೇರಿಸ್ತೇನೆ, ಹಳೇ ಅವಲಕ್ಕಿಲಿ ಪರಿಮಳ ಹೆಚ್ಚು. ಪರಿಮಳ ಕೃಷ್ಣ? ಹೌದೌದು. ಅಂತದ್ದು ನಿನಗೇನಾಯ್ತು? ಯಾವುದು? ನಿನಗೆ ವಾಸನೆ ಪರಿಮಳ ಗೊತ್ತಾಗುದಿಲ್ವ ಈಗ? ನಿನ್ನ ಮೂಗೇ ಸರಿ ಇಲ್ಲ. ನಾನು ಬೇಡ ನೀನು ಬೇಡ. ಹೌದು ಹೌದು, ನಾನು ಬೇಡ ನೀನು ಬೇಡ. ಇವಳು ಮುಸೆ ಗೊತ್ತಾಗ್ತದೆ ಅಂತ ಕೇಳ್ತಾಳೆ ಅವಳು. ಕೇಳು ಅಂತಿದ್ದವ ತಿನ್ಬೇಡ ಅಂತ ನನ್ನ ಮುಸುಡಿಗೆ ಹಾಕ್ತಾಳೆ. ನನ್ನ ನಿನ್ನ ಮಧ್ಯದಲ್ಲಿ ಹೋಗ್ಲಿಕ್ಕೆ ಏನುಂಟು? ಅದೆಲ್ಲವೂ ಹೋಗಿ ಆಯ್ತಲ್ಲ ಈಗ. ಹೋಗುವಷ್ಟದ್ದು ಇಲ್ಲವೇ ಇಲ್ಲ ಅಂತ ಪೂರ್ಣ ಹೋಗ್ತದೆ. ಪರಿಮಳ ಸುಗಂಧ ಬೇಕ ಉಂಟು, ಘಮ ಘಮ ಘಮ. ಹೌದು ಕೃಷ್ಣ, ನೀನ್ ಹೇಳಿದ್ದೆ ಸರಿ. ನನ್ನ ಮೂಗೆ ಸರಿ ಇಲ್ಲ. ಅವಳಿಗೂ ಪರಿಮಳ, ನನಗೂ ಪರಿಮಳ. ಒಂದು ಕೆಲಸ ಮಾಡೋಣ, ಈಗ ಈಗ ನೀವು ನಿನಗೆ ವಾಸನೆ ಮಂತ ಪರಿಮಳ ಮಂತ್ರ ಒಂದು ಕ್ಷಣದ ಹಿಂದೆ ಬಂದಿತ್ತು ವಾಸನೆ, ಈಗ ನೀನು ಮೂಸುಕ ದೇವ ಅಂತ ಹೇಳಿದಾಗ ಪರಿಮಳ. ಓ, ಯಾಕೆಂದ್ರೆ ನೀನು ಮುಟ್ಟಿದರೆ, ನೀನು ಮೆಟ್ಟಿದರೆ, ನೀನು ಮಲಗಿದರೆ ವಿಷವೂ ಹಾಳಾಗ್ತದೆ ಅಂತೆ. ಅಲ್ವೇ ಅಲ್ಲ, ಹಾಗಾಗಿ ಅಲ್ವೇ ನನ್ನಿಂದಾಗಿ ಆಗಿತ್ತಲ್ಲ ಅದು. ಕ್ಷೀರಸಾಗರ ಮಧ್ಯದಲ್ಲಿ ನೀನು ಶೇಷಶಯನನಾಗಿ ಮಲಿಕೊಳ್ಳುವುದು. ಹಾಲು ಅಮೃತ, ಹಾವಿನ ಹೊಟ್ಟೆಯಲ್ಲಿರುವುದು ವಿಷ. ನೀನು ಮಲಗಿದ್ರೆ ಅದು ಅಮೃತವೇ ಆಗ್ತದೆ, ವಿಷವು ಅಮೃತವಾಗ್ತದೆ. ನಾವೆಲ್ಲ ಮುಟ್ಟಿದ್ರೆ ಅಮೃತವು ವಿಷ ಆಗಿ ಹೋಗ್ತದೆ. ತಪ್ಪು. ನೀವು ಮುಟ್ಟಿದ್ದಕ್ಕಾಗಿ ಅದು ಪರಿಮಳ ಆಯ್ತು, ಇಲ್ಲೊಂದು ವಾಸನೆ ವಾಸನೆ. ಅಲ್ಲವೇ ಅಲ್ಲ, ಯತ್ ಭಾವಂ ತತ್ ಭವತಿ. ನಿನ್ನ ಮನಸ್ಸು ಪರಿಮಳ ಇದ್ದ ಕಾರಣಕ್ಕಾಗಿ ನೀ ಕೊಡುವ ಅವಲಕ್ಕಿಯೂ ಪರಿಮಳವೇ. ಓ, ನೀನು ಹೇಳಿದ್ಮೇಲೆ ನಾನು ಇಲ್ಲ ಅಂತ ಹೇಳುದಿಲ್ಲ. ನೀನ್ ಹತ್ರ ಮಾತಾಡ್ತಿರೋದಲ್ಲ, ನೀನು ಒಂದು ಸುಳ್ಳು ಹೇಳುವವಲ್ಲ. ಅಂದ್ರೆ ನಿತ್ಯ ಸುಳ್ಳು ಹೇಳುವ ಎಂತ ಹೇಳುದು? ಹಾಗಲ್ಲ, ಒಂದು ಸುಳ್ಳು ಹೇಳುವವನಲ್ಲ. ನೋಡು, ಮಾತಾಡ್ತಾ ಇರುದಲ್ಲ, ಅವಲಕ್ಕಿನ ವರ್ಣನೆ ಮಾಡ್ತಾ ಇರುದಲ್ಲ, ಅವಲಕ್ಕಿ ತಿನ್ನಬೇಕು ನಾನು. ಅವಲಕ್ಕಿ